ಗಾಯ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಏನಾದ್ರು ವಿಡಿಯೋ ಮಾಡ್ಬೇಕಾದ್ರೆ ಸೌಂಡು ಪರ ಗಿರ ಅನಿಸ್ತೀರ ಕಣಮ್ಮ. ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ತಂಗಿ ಅಮ್ಮನ ಕರ್ಕೊಂಡು ಸಿಟಿಗೆ ಹೊರಟಿದ್ದೀನಿ. ಬಟ್ಟೆ ಹೊಲ ಹಾಕ್ಬಿಟ್ಟು ಬ್ಯೂಟಿ ಪಾರ್ಲರ್ಗೆ ಮಕ್ಕ ಉಜ್ಜಿಸ್ಕೊಂಬರಕ್ಕೆ ಏಷ್ಯನ್ ಪೇಂಟು ಅಲ್ಟ್ರಾಟೆಕ್ ಪೇಂಟು ಎಲ್ಲ ಹೊಡ್ಸ್ಕೊಂಡು ಸಿಮೆಂಟು ಗೇಮೆಂಟು ಎಲ್ಲ ಸಿಮೆಂಟ್ ಮಾಡ್ಸ್ಕೊಂಬರ್ಬೋದು ಹೋಕೆಲ್ಲ. ಆಮೇಲೆ ಆ ಕೂದಲನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಆಮೇಲೆ ಮದುವೆ ಹೆಣ್ಣು ಮಾಡ್ಬೇಕಲ್ಲ ಅದೆಲ್ಲ ಮಾಡ್ಸ್ಕೊಂಬರಕ್ಕೆ ರೆಡಿ ಮಾಡ್ಸ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಮದುವೆ ಹೆಣ್ಣಲ್ಲ ಎಲ್ಲ ಮುಂದೆ ಬರೋ ಸಣ್ಣ ಫಂಕ್ಷನ್ಗಳಿಗೆಲ್ಲ ರೆಡಿ ಮಾಡ್ಸ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಔಟ್ ಬರ್ದು ಆಯ್ತಾ? ಮೇಕಪ್ ಮಿಟ್ಕೊಂಡಿದ್ದಿಲ್ಲ ಆಯ್ತಾ? ಹಣೆ ಬುಟ್ಟಿಕೋ ನೋಡ್ದೆ ಆಯ್ತು. ಹಣೆ ಬುಟ್ಟಿಕೊಂಡು ಎತ್ಕೋ ಅಲ್ಲಿ ಬ್ಯಾಗ್ ಇದೆ ಸೀರೆಗಳು ಆಯ್ತು. ಒಂದು 5-6 ಸೀರೆ ಎತ್ಕೊಂಡವಳೆ. ಇವೆಲ್ಲ ಹೊಲಕ್ಕೆ ಕೊಡ್ಬೇಕು ನೆನ್ಮೂಲದಲ್ಲಿ. ನೆನ್ಮೂಲ ಹೊಲಕ್ಕೆ ಆ ಕಡೆಗೆ ಹೋಗ್ಬೇಕು ಸಿಟಿ ಕಡೆಗಿನ್ನ. ನೋಡಿ ನನ್ನ ವರ್ಕರ್ ಮಾಡ್ಕೊಂಬಿಟ್ಟಾರ, ನನ್ನ ಇವನ್ನ ಮಾಡ್ಕೊಂಬಿಟ್ಟಾರ, ಅಸಿಸ್ಟೆಂಟ್ ಮಾಡ್ಕೊಂಬಿಟ್ಟಾರ, ನನ್ನ ಹೇಳಿ ಕೆಲಸ ಮಾಡ್ಕೊಂಡು ಬಿದ್ದಿರೋ ಆಯ್ತು ಥರ ಮಾಡ್ಕೊಂಬಿಟ್ಟಾರ ನನ್ನ ಮನೇಲಿ. ಹೆಲ್ಮೆಟ್ ಹಾಕೊಂಡ್ಲೇಬೇಕು ಇವಾಗ. ಸ್ಪೀಡಾಗಿ ಹೋಗ್ತೀನಿ, ಹೆಲ್ಮೆಟ್ ಹಾಕೊಂಡು ಬಿದ್ದೆ ಕೂತ್ಕೋ. ಮುಂದಗಡೆ ನೀನ್ ನಿಧಾನಕ್ಕೆ ಹೋಗಲ್ಲ ಬರೀಲೇ ಕೇಳು. ನಿಧಾನಕ್ಕೆ ಹೋಗ್ಬೇಡ ನಾನು. ಜೋರ ಇವಾಗ ಯಾರು ಜೋರ ಹೋಗಿದೆ? ಯಾರು ಜೋರ ಹೋದ್ನಾ? ಮಗ ತಂದಿದ್ದೆ ಇವತ್ತು. ಇಲ್ಲ ಈಗ ತೊಳಿಬೇಕು ಎಲ್ಲ ಬದುಕೆಲ್ಲ ಆದ್ಮೇಲೆ. ನಾನು ಊಟನೂ ಉಂಡಿಲ್ಲ, ಉಣ್ಣೋಗಲ್ಲ ಬರೀ ಗೊತ್ತಿರಲ್ಲ. ನೋಡು ಜಲ್ದಿ ಇನ್ನೊಂದು ಚೂರು ಸಾಯಂಕಾಲ ಆಯ್ತು, ಬರೋ 6 ಗಂಟೆ ಆಗೋದೆ. ಹ್ಞೂ ಕೊಡಿಸ್ತಾರೆ. ಅದು ಹಾಕೊಂಡ್ರೆ ತಲೆ ಮೇಲೆ ಹಾಕೊಂಡ್ರೆ ಹೆಲ್ಮೆಟ್ ಹೆಂಗೆ ಹಾಕಂತಿ? ನೀನು ತಗೊಂಬೋದು ಗೊತ್ತಾಗಲ್ವಾ? ಹಾಕಂತೀನಿ ನಡಿಯಲ್ಲಿ ಹಾಕೊಂಡು ಜಲ್ಬಾ. ಯಾವುದೋ ಪಾರ್ಲರ್ ಥರ ಕ್ಲಿನಿಕ್ಕಿಗೆ ಅಂತ ಬಂದು 1 ಅವರ್ ಮೇಲೆ ಆಯಿತು. ಕಾಯ್ತಾನೆ ಇದ್ದೀನಿ ಇನ್ನೂ ಬರಲಿಲ್ಲ. ಅದೇನು ಮಾಡ್ತಾರೋ ಗೊತ್ತಿಲ್ಲ. ಉಜ್ಬಿಟ್ಟು ಬೆಳ್ಳಗಿಳಿ ಪರ್ಮನೆಂಟಾಗಿ ಏನಾದ್ರು ಬೆಳೆ ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ. ಬಂದಮೇಲೆ ನೋಡಬೇಕು ಮುಖ ಹೆಂಗಾಗದೆ ಅಂತ. ಅಯ್ಯೋ ಒಳ್ಳೆ ಕತೆ ಎಂದೆಲ್ಲ ಬಂದ್ಬಿಟ್ಟೆ ಅನ್ಸ್ತದೆ ಇವಾಗ. ಗಾಯ್ಸ್ ಆಯ್ತು ಇವಳು ಮಕ್ಕ ಹುಟ್ಟಿಸಿದ್ದು ಬಿಲ್ ಕೇಳ್ರೆ ಸಾಕೆ ಆಗೋತೀನಿ. ನನ್ನ ಜೀವನದಲ್ಲಿ ಇಷ್ಟೆಲ್ಲ ಮಾಡಿಸಿಲ್ಲ. 3 ವರ್ಷ ಕಟಿಂಗ್ ಮಾಡ್ತೀನಿ ನನ್ನ ಕಾಸಲ್ಲಿ. ನಾವು ಅಮ್ಮವಾಗ ಹೇಳ್ತೀನಿ ರೀ, ಮನೇಲಿ ಕೇಳ್ತೀನಿ ರಿವ್ಯೂನ. ಇದು ಪಾರ್ಲರ್ ಅಲ್ಲ, ಒಂಥರ ಹಾಸ್ಪಿಟ್ಲ್ ಥರ, ಸ್ಕಿನ್ ಹಾಸ್ಪಿಟ್ಲ್ ಥರ. ಅದೇನೋ ಟ್ರೀಟ್ಮೆಂಟ್ ಏನು ಮಾಡ್ರಿ ಅಂತಲೇ ಗೊತ್ತಿಲ್ಲ. ಅಲ್ಲೋಗಿ ಹೇಳ್ತೀನಿ ರೀ, ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಲ್ ಬರಲಿ ಫಸ್ಟು. ಅಯ್ಯೋ ಯಪ್ಪ ಹೋಗಮ್ಮ. ಎಲ್ಲೇ ಸುತ್ತಾಕ್ಸ್ಮಂದು ಕೇಳು. ಬೆಂಗಳೂರಲ್ಲಿ ನಾನು ನೋಡ್ಸಿದ್ದೀನಿ ಇವತ್ತು ಹೋಗಿ. ಎಲ್ಲ ಬ್ಯಾಗ್ ಹೊರಟಾಗಿದೆ, ಎಲ್ಲ ಹೋಗಿ ಹೇಳು. ಹೆಂಗಿತ್ತು ಗೊತ್ತಾ? ಸಖತ್ತಾಗಿತ್ತು. ಸಖತ್ತಾಗಿರಲ್ವಾ? ಸತಾರೆ ಹೋದ್ರೆ ಇಲ್ಲಿ ಬಂದಿದ್ದೀರಲ್ಲ, ನಾನು ಬರ್ತಿಲ್ಲ ನಿಮಗೆ. ಅದೇನ ಎಲ್ಲ ಇದು ನೋಡ್ರು ಯಜಮಾನ್ರು ಉಳ್ಸೋರಕ್ಕೆ ಹೋದ್ರಪ್ಪ. ನೋಡಿ ಒಂದು ಗಾಡಿ ಕೊಡಿಸ್ರೆ ಪ್ರಪಂಚ ಸುತ್ತಕ್ಕೆ ಏನು ಕಮ್ಮಿ ಇಲ್ಲ. ನೋಡಿ ಎಂಕರ್ ಕೇಳೋ ಜೆಟ್ ಹೋದಂಗೆ ಹೋದೆ ಕೇಳೋಣ. ಗಾಡಿ ಒಳಗೆ ಕೂತ್ಕೊಂಡ್ಬಿಟ್ರಲ್ಲ, ಅದೇನ ಎತ್ಕೊಂಡ್ಬಿಡ್ಬೇಕು. ಅದೇನಾ ಇದು ಏನು ಹೇಳು ಗಾಯ್ಸ್. ಇವತ್ತು ನನ್ನ ತಂಗಿ ಕರ್ಕೊಂಡು ಮಾಡ್ಸ್ಕೊಂಡಲ್ಲ, ಆ ಥರ ನಮ್ಮ ಅಮ್ಮ ಮಾಡ್ಸ್ಕೊಡ್ಬೇಕು ಬ್ಯೂಟಿ ಪಾರ್ಲರ್ಗೆ ಕರ್ಕೊಂಡೋಗಿ ಸೈಕ್ ಆಗೋತದೆ. ಅಯ್ಯೋ ನನಗೆ ಶಾಕ್ ಆಗೋಯ್ತು. ವಸಂತಮ್ಮ ಅಷ್ಟೊಂದು ದುಡ್ಡು ಕೇಳಿ ನನಗೆ ಇನ್ನೂ ಎಷ್ಟೆಷ್ಟು ಲಕ್ಷ ಇರ್ತಾವೋ, ಎಷ್ಟೆಷ್ಟು ಸಾವಿರ ಇರ್ತಾವೋ. ನಾನು ಇದು ಯಾವುದೋ ಚಿಕ್ಕ ಅಮೌಂಟ್ ಅನ್ನೋದೆಲ್ಲ ದೊಡ್ಡದೇ ನನಗೆ ಇರಲಿ ಪರವಾಗಿಲ್ಲ. ನನ್ನ ತಂಗಿ ಜೀವನದಲ್ಲೇ ಮಾಡಿಸಿರ್ಲಿ ಇದೆಲ್ಲ. ಮಾಡಿಸ್ಬೇಕಾಗಿಲ್ಲ ಅಂದರೆ ಮದುವೆ ಅಲ್ವಾ, ಇರಲಿ ಪರವಾಗಿಲ್ಲ. ನನ್ನ ತಂಗಿ ಇನ್ನೇನು ಮಾಡ್ಕೊಂತಾಳೆ ಮುಂದೆ. ಅವ್ರ ಗಂಡನ ಮನೆಗೆ ಹೋದ್ರೆ ಮುಂದೆ ಮಾಡಿಸ್ಕೊಳ್ಳಿ ಅವ್ರ ಮನೆಗೇ. ನಮ್ಮ ಮನೆಗಂತೂ ಇನ್ನು ಆ ಥರ ಯಾವತ್ತೂ ಮಾಡಿಸಿರ್ಲಿಲ್ಲ. ಇರಲಿ ಪರವಾಗಿಲ್ಲ, ಮದುವೆ ಟೈಮ್ ಅಲ್ವಾ, ಎಂಗೇಜ್ಮೆಂಟು ಮದುವೆ ಎಲ್ಲ ಹತ್ರ ಬಂತು. ಅದಕ್ಕೆ ಮಾಡಿಸ್ಕೊಂಡು ಹೇಳ್ಬಿಟ್ಟು ಕರ್ಕೊಂಡೋಗಿ ಮಾಡ್ಸ್ಕೊಂಬಂದು ಸಿಟಿಗೆಲ್ಲ ಕರ್ಕೊಂಡೋಗಿ ಸುತ್ತೋಡ್ಸ್ಕೊಂಡು ಆಮೇಲೆ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಯಿತು. ಯಾವತ್ತಪ್ಪ ಅಂತಂದರೆ 2 ಡೇಟ್ ಕೊಟ್ಟವ್ರೆ. 12ನೇ ತಾರೀಕು ಒಂದು, 20ನೇ ತಾರೀಕು ಒಂದು. 20ನೇ ತಾರೀಕು ಇದು ಏನೋ ಅವತ್ತು ಬಸಂತ ಜಯಂತಿ. ಅದು 20ನೇ ತಾರೀಕು ಸಿಕ್ಕಾಪಟ್ಟೆ ದೂರ ಆಯಿತು. ಮತ್ತು ನನಗೆ ಕಾಲೇಜ್ ಸ್ಟಾರ್ಟು 13ನೇ ತಾರೀಕಿಂದ. ಸ್ವಲ್ಪ ಮಾಡೋಕ್ಕಾಗಲ್ಲ, ಓಡಾಟ ಜಾಸ್ತಿ ಹೋಗ್ತದೆ. ನನ್ನ ಕಾಲೇಜಿದು ಸಿಕ್ಕಾಪಟ್ಟೆ ಕೋರ್ಸಿಮು, ಈ ಮಾಮೂಲಿ ಇಂಟರ್ನ್ಶಿಪ್ ಪ್ರಾಜೆಕ್ಟು ಅದು ಇದು ಜಾಸ್ತಿ ಕೊಟ್ಬಿಟ್ಟವ್ರೆ. ಅದು ತಲೆನೋವು ಜಾಸ್ತಿ ಹೋಗ್ತದೆ. ಮದುವೆ ವಿಚಾರದ ಬಗ್ಗೆ ಕಾಲೇಜು ನೋಡಬೇಕು, ಮದುವೆ ವಿಚಾರ ನೋಡಬೇಕು, ಸ್ವಲ್ಪ ದೊಡ್ಡ ಟೆನ್ಷನ್ ಆಗೋಯ್ತು. ಅದಕ್ಕೆ 12ನೇ ತಾರೀಕು ಎಂಗೇಜ್ಮೆಂಟ್ನ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಇಲ್ಲೇ ಮನೆ ಹತ್ರ ಮಾಡ್ಕೊಡೋದು. ಮನೆ ಹತ್ರ ಅಂದರೆ ಮನೆ ಹತ್ರ ಮಾಡೋದಿತ್ತು. ಅದೇ ಮನೆ ಹತ್ರ ಮಾಡೋದು ಅದೇ ಖರ್ಚೇನೆ. ಅದಕ್ಕೆ ಸುಮಾರು ಇರೋ ನಮ್ಮೂರ ಪಕ್ಕ ಒಂದು ಚಿಕ್ಕ ಚೌಟ್ರಿ ಐತೆ. ನಮ್ಮೂರ ಪಕ್ಕ 1 ಕಿಲೋಮೀಟ್ರು. ನಮ್ಮ ತಕ್ಕಿಗೆ, ನಮ್ಮ ಲೆವೆಲ್ಗೆ, ನಮ್ಮ ಮಿಡಲ್ ಕ್ಲಾಸು ಬಡವ್ರ ಮನೆಗೆ ಸಾಕು ಬೇಜಾನೈತೆ ಆ ಚೌಟ್ರಿ. ಅವ್ರು ಏನು ಕೇಳಿಲ್ಲ, ಗಂಡಿನ ಮನೇಲಿ ಹಿಂಗೆ ಮಾಡ್ಕೊಡ್ರಿ ಅಂತ. ನಾವೇ ಒಂಚೂರು ಮಾಡ್ಕೊಟ್ಬಿಟ್ಟು ಮಾಡ್ತಾಯಿದ್ದೀವಿ. ಮತ್ತು ನಾವು ಏನು ಮಾಡ್ತಾಯಿದ್ದೀನಿ, ಏನು ಕತೆ, ಏನು ತಲೆ ಹಾಕೊಂಡಿದ್ದೀನಿ ಅಂತ ಒಂದು ಗೊತ್ತಿಲ್ಲ ನಮ್ಮ ಅಮ್ಮಗೆ. ಗೊತ್ತೇನಮ್ಮ? ನನಗೆ ಗೊತ್ತದೆ ಗೈಸ್. ನಮ್ಮ ಅಪ್ಪಂಗೂ ಗೊತ್ತಿಲ್ಲ, ನಮ್ಮ ಅಮ್ಮಂಗೆ ಗೊತ್ತಿಲ್ಲ. ನಮ್ಮ ಅಪ್ಪ ಬರಲಿರೋ ಅಡಿಕೆ ಸ್ಟಾರ್ಟ್ ಮಾಡ್ತೀನಿ ಇವಾಗ. ಏನೇ ಕತೆ, ಎಲ್ಲೆಲ್ಲಿ ಪ್ರಿಪ್ರೇಷನ್ನು ಒಂದು ಚೂರು ಗೊತ್ತಿಲ್ಲ. ಇವ್ರಿಗೆ ಹೇಳಿದ್ದೀನಿ ಏನು ತಲೆ ಕೆಡ್ಸ್ಕೊಂಡ್ಬಿಟ್ರೆ ಎಂಗೇಜ್ಮೆಂಟ್ ನೋಡ್ಕೊತೀನಿ ಅಂತ. ನಾನು ಮತ್ತು ನನಗೆ ಜೊತೆಯಾಗಿ ಒಂದು ಸ್ವಲ್ಪ ಜನ ಫ್ರೆಂಡ್ಸು ಮತ್ತು ಬೇಕಾದವರು 1-2-3 ಸಪೋರ್ಟಾಗಿ ನಿಂತವ್ರೆ. ಅವರ ಕೃಪಾ ಕಟಾಕ್ಷದಿಂದ, ಅವರ ಬೆಂಬಲದಿಂದ, ನಮ್ಮ ಅಪ್ಪ ಅಮ್ಮನ ಆಶೀರ್ವಾದದಿಂದ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ.
ನಮ್ಮ ಅಪ್ಪ ಅಮ್ಮಂಗೆ ಏನೋ 5% ಡಿಸಿಷನ್ ಕೊಟ್ಟಿಲ್ಲ, ಇದನ್ನು ಮಾಡಿರಿ, ಮುಂದೆ ನಿಂತ್ಕೊಂಡು ಮಾಡಿರಿ ಏನು ಎತ್ತ ಅಂತ ಏನೋ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ನೋಡಬೇಕು, ದೇವ್ರ ಆಶೀರ್ವಾದ, ದೇವರು ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಂದರು ಡ್ಯಾಡಿ, ಕರಿಯಪ್ಪ ಡ್ಯಾಡಿ ಬರಪ್ಪ ಇಲ್ಲಿ. ಏನಪ್ಪ ಏನು ನಡೀತದಪ್ಪ, ಏನು ನಡೀತದೆ ಬಾಯ್ಲಿ ಹೇಳು. ಬಾಯ್ಲಿ ಏನಂತ ಏನೋ ಮಾತಾಡಬೇಕು. ಬಾಳೆಹಣ್ಣು ತಿಂತಿದ್ದೇನೆ ಹೇಳು. ತಂದ್ರೋ ಎಲ್ಲಿ ತಂದ್ರೋ ತಂದ್ರೋ ಎಲ್ಲ ಬೇಡ, ಪಚ್ಚ ಬಾಳೆಹಣ್ಣು ನೀನಂತೂ ತಂದ್ಕೊಡಲ್ಲ. ತಾಮಂದು ಇಕ್ಕಿದ್ದೀನಿ, ಯಾರೊಬ್ಬ ದಾನಿಗಳು ಕೊಟ್ಟರು ನಿಮ್ಮಂಥವ್ರು, ತಾಮಂದು ಇಕ್ಕಿದ್ದೀನಿ. ತಿನ್ನಂಗಿದ್ರೆ ತಿನ್ನಿರಿ, 10 kg ಇರ್ತದೆ. ತೂಕಾಕ್ರೆ 10 kg ತೂಗ್ತದೆ ಅದು. ಹಾಂ, ಏನು ಸಮಾಚಾರ? ಫಸ್ಟ್ ಟೈಮ್ ಜೀವನದಲ್ಲಿ ಇವತ್ತು ಮಕ್ಕಳನ್ನ ಬ್ಯೂಟಿ ಪಾರ್ಲರ್ ಕರ್ಕೊಂಡು ಹೋಗಿದ್ದೆ. ಏನು ಅದಿರೋ ಚಂದನೆ ಸಾಕು. ಯಾರನ್ನ ಹಿಂಗೆ ಮಾತಂತಾರ? ಇಲ್ಲ, ಏನು ಪದೇ ಮಡಿಸ್ತದೆ ಮದುವೆ ಬ್ಯೂಟಿ ಪಾರ್ಲರ್ ಹೋಗ್ಬಿಡು. ಬ್ಯೂಟಿ ಪಾರ್ಲರ್ ಮದುವೆ ಒಂದ್ಸಲಿ ಮಾಡಿಸ್ತಾಳೆ, ಇನ್ನು ಅಷ್ಟೇ ಮುಗಿತೀನಿ. ಇರೋದೆಲ್ಲ ನಾವು ಅಂತದ್ದು ಇಲ್ಲದ ಬರ್ತದೆ ಬ್ಯೂಟಿ ಪಾರ್ಲರ್ ಆಗಿ. ಇನ್ನೇನಿರ್ತಾರೆ ಇವಾಗ ಅವಳೇ ಖುಷಿ ಪಡ್ಲಿ, ಚೆನ್ನಾಗಿ ಕಣಪ್ಪ ಅಂತ ಅಂದ್ಲುತ್ತಾನೆ. ನನ್ನ ಕೈಲಿ ಹೇಳಿವ ಏನಂತ? ಅವೆಲ್ಲ ಇಷ್ಟ ಇಲ್ಲ ಅಂತ. ಇಷ್ಟ ಇಲ್ಲ ಅಂತಂದ್ರೆ ಬೆಳಗತ್ತಾಳೆ. ಏನ್ ಬೆಳಗ್ಗೆ ಈಗ ಬೆಳಗಿರ್ಲಿವ ಕರಗಿತ್ತ? ಬೆಳಗಲ್ಲ. ಇವಾಗ ಅವಳು ನನ್ನ ಮಗಳು ಏನ್ ಮೇಕಪ್ ಮುಕ್ಕೊಂಡೆ ಬೆಳಗಾಗಂಗಿಲ್ಲ. ಅದ ಇರೋದೇ ಬೆಳಗಾದಿ ಸಾಕು. ಅವಳು ಬಿಸಿಲಿಗೆಲ್ಲ ಒಣಗಿ ಕರ್ಗಾಗಿರ್ತಾಳಲ್ಲ, ಗ್ಯಾರಂಟಿ ಕಲರ್. ಆ ಕರ್ಗಾಗಿರೋದ್ನ ತೆಗಿಯಕಷ್ಟೇ ಹೋಗ್ಸಿದ್ದು, ಪರ್ಮನೆಂಟ್ ಬೆಳಗಂತೂ ಆಗಲ್ಲ ಅವಳು. ಅದೇನಿರ್ತದೆ ಅದೇ ಇರೋದು, ಇರೋದನ್ನೇ ರೆಡಿ ಮಾಡ್ಸಕ್ ಹೋಗಿದ್ ಅಷ್ಟೇನೆ. ಏನ್ ಬೇಕಾಗಿಲ್ಲ, ಇಲ್ಲೇ ಫೇರ್ ಅಂಡ್ ಲವ್ಲಿ ಹಾಕಿದ್ ಬೆಳಗಾತದ. ಫೇರ್ ಅಂಡ್ ಲವ್ಲಿ ಹಾಕಿದ್ ಬೆಳಗಾತದ. ನಿನ್ಕಾಲದ್ದು ನೋಡ್ ಡ್ಯಾಡಿ, ನೋಡಮ್ಮ ನಿಮ್ಮ ಅಪ್ಪ ನಿಮ್ಮ ಯಜಮಾನ್ ಹೇಳೋದು. ಇನ್ನೇನು ಫೇರ್ ಅಂಡ್ ಲವ್ಲಿ ಹೊಡೆದಂದ್ರೆ ಹೆಂಗೆ ನಾವೆಲ್ಲ ಏನು ಅವೇ ಆಯ್ತವ. ನಿಮ್ ಕಾಲದ ಹೇಳ್ಬೇಡಿ ಕಣಮ್ಮ, ನಮ್ಮ ಜನ ಕೇಳಕ್ ಹೋಗ್ಬೇಕಾರೆ ಇವತ್ತಿನ ಕಾಲ ಇಲ್ಲದಮ್ಮ. ನಿನ್ ಮಗಳಿಗೆ ಹೇರ್ ಸ್ಟೈಲ್ ಮಾಡಕ್ ಬರಲ್ವಂತೆ. ಆಳು ಅದ್ವನ ಎಲ್ಲ ತಿಕ್ಕೊಂಡು ಎಲ್ಲ ಮಕ್ತಾಗೆಲ್ಲ ಗುಳ್ಳೆ ಬಿಡ್ಸ್ಕೊಂಡಿರೋದು ನೋಡಿ ಇಂತದ. ನಾನು ನಿಮ್ ಮಗಳ ಒಂದು ಹೇರ್ ಸ್ಟೈಲ್ ಮಾಡಕ್ ಬರಲ್ವಂತೆ ಕರೆಕ್ಟಾಗಿ. ಏನು ಬೇಡ, ಕರೆಂಟಿಗೆ ಕೊಡೋಗಿ ಇರೋತವೆ. ಇನ್ನ ಹಳೆ ಕಾಲದ ಇದ್ದಂಗೆ ನೋಡಂತೆ. ಹೆಂಗದ ಹಂಗೆ ಇರಲಿ ಸಾಕು. ಹಂಗೆ ಚೆನ್ನಾಗಳು. ನಮ್ಗೆ ಯಾವ ಹೇರ್ ಸ್ಟೈಲು ಬೇಡ, ಮೇಕಪ್ ಬೇಡ. ನಿನಗ್ ಬೇಡ, ಇವತ್ತಿನ ಕಾಲದ ಹುಡುಗರು ಬೇಕು, ಅವ್ರ ಹುಡುಗನ ಮನೇಲಿ ಬೇಕು. ಹೋಗು ಕರ್ಕೊಂಡೋಗಿ ಮಾಡಿಸೋಗಿ ಎಲ್ಲ ಊದ್ಕೊಳ್ಳಿ ಮಕ್ಕೆಲ್ಲ ಗುಳ್ಳೆ ಎದ್ದು ಇರೋ ಮಕ್ಕನ ಕೆಡ್ಸ್ಬಿಟ್ಟು. ಇವಾಗ ಮಾಡ್ಕೊಂಡು ಗುಳ್ಳೆ ಏನ್ ಮಾಡ್ತೀನಿ ನನಗೆ ಹೆಬ್ಬಾಕ್ಲ ತಂದು ಹೊಡಿತೀನಿ. ನಾನು ಹೇಳಿದ್ದೆ ತಾನೇ ಕರ್ಕೊಂಡು. ಸರಿ ಆಯ್ತು, ಹೆಂಗೆ ನೀನ್ ಹೇಳಿದೆ ಅಂತ ನಾನು ತಾನೇ ಮಾಡ್ಕೊಂಡು ಬಿಡು. ಅವಳು ಹೇಳಿದ್ದು ಮಾಡ್ಸ್ಬೇಕು ಅಂತ. ನಿಮ್ಮ ಹತ್ರ ಹೇಳ್ಕೊಂಡು ನಾನು ತಿಳ್ಕೊಂಡು ಅಣ್ಣನ ತಿಳ್ಕೊಂಡು ನಾವು ಸ್ಟ್ರೈಟ್ ಮಾಡಿಸಿ ನಿಮ್ಮ ನೋವು ಕೂದಲು ಸ್ಟ್ರೈಟ್ ಮಾಡ್ಸ್ಕೊಂಡು ನಿನ್ನ ನಂಗೆ ಅಟ್ಟೆ ಬೇಡ ಹೋಗಪ್ಪ. ಏಯ್ ಸ್ಟ್ರೈಟ್ ಮಾಡಿಸಿ ಉದ್ದಕತ್ತವೆ, ಕುಂಡಿ ಬರ್ಕೋಬತ್ತವೆ. ಏನು ಬೇಡ ನಮ್ಗೆ ಇರೋವೇ ಸಾಕು. ಯಾವ ಒಳ್ಳೆ ಒಂದುವರೆಗೆ ಹೇಳವೆ ಸಾಕು ನನಗೆ. ನೋಡಿ ಈ ಕಡೆ ಬೇರೆ ಒಂದೆಲ್ಲ ಕೊಂಬೇರೆ ಒಂದೇ ಕೊಂಬು. ಏನು ಬೇಡ ಹೋಗಿ ಸಾಕು, ನನಗೇನು ಬೇಡ. ನೋಡಿ ಹೆಂಗ ಎಷ್ಟಲ್ಲಿ ನಿಂದು? ನಂದು ಇನ್ನೇನು ವಯಸ್ಸಾಯ್ತು, ಇನ್ನು ಮಗಳು ಮದುವೆ ಮಾಡಿಲ್ಲ, ಮೊಮ್ಮಕ್ಕಳು ನೋಡಿಲ್ಲ. ಅಯ್ಯೋ ಆದಂಗೆ ಇನ್ನು 35 ವರ್ಷ. ನೀನು 35 ವರ್ಷಕ್ಕೆ ಹೆಂಗಿರ್ಬೇಕು ನೀನು? ಹೆಂಗ್ ಬಾಯ್ ಹೇಳಪ್ಪ, ಎಂಗೇಜ್ಮೆಂಟ್ ಏನೇನು ನಡೀತಿದೆ, ಏನೇನು ಮಾಡ್ತಾ ಇದ್ದೀವಿ? ಯಂಗರ್ಲಿ ಇಂಗ್ಲೀಷ್ ಬರ್ತದೆ. ಯಂಗರ್ಲ್ಸು ಹಂಗಿರ್ಲಿ, ನೀವು ಹೇಳಿ ಏನು ನಡೆಸ್ತಾ ಇದ್ದೀವಿ, ಏನಕತೆ? ದೇವ್ರು ಕೊಟ್ಟಿದ್ದು ನಡೀತದ. ಮ್ಯಾನೇಜ್ಮೆಂಟ್ ಹೇಳಪ್ಪ ನಿಂದ. ಮ್ಯಾನೇಜ್ಮೆಂಟ್ ನಿನ್ಗೆ ವಯಸ್ಸಿದೀನಿ ಮಾಡೋಗು. ನಾವು ದನ ಕಾಯಲ್ವಾ, ನೀನು ಮಾಡು. ನಿನ್ನೇನು ಬಿಟ್ಟಿರೋದು ಓದಿಸಿ. ಸಿಟಿ ಜ್ಞಾನ ತಿಳ್ಕೊಂಡಿದ್ದು ನಾವು, ಸಿಟಿ ಜ್ಞಾನ ತಿಳ್ಕೊಂಡಿರಲಿಲ್ಲ. ನನಗೆ ಅಧಿಕಾರ ಕೊಟ್ಬಿಟ್ಟಿದ್ದಿ. ನಾವು ಇಲ್ಲೇ ಹೊಲ ಉತ್ಕೊಂಡು ಇಲ್ಲೇ ದನ ಮೇಯಿಸ್ಕೊಂಡು ಹಳ್ಳಿ ಒಳಗೆ ಜೀವನ ಒಂದು ಎಂಗೇಜ್ಮೆಂಟಿಗೆ ಒಂದು 2 ಲಕ್ಷ ಕೊಡಪ್ಪ. ನಾವು ಈ ಬೆಂಗಳೂರಾಗ ಯಾವ ಮೂಲ್ಗೆ ಹೋಗ್ಬೇಕು ಅನ್ನೋದು ನಮ್ಗೆ ಗೊತ್ತಾಗಲ್ಲ. ನಾನು ಹೋಗ್ತಾಯಿದ್ದೀನಾ? ಓದಿರೋರು ಓಡಾಡ್ತೀರಪ್ಪ ನೀವು. ನಿಮ್ಗೆ ಮ್ಯಾಪ್ ಬೇರೆ ಬರ್ತದೆ, ನಮ್ಗೆ ಮ್ಯಾಪ್ ಹಾಕೋಕ್ಕೂ ಬರಲ್ವಲ್ಲ. ಏನು ಮಾಡೋಣ? ಅಷ್ಟಿರ್ಲಿ, ಹೋಗ್ಲಿ. ಫೋನ್ ಪೇ ಮಾಡೋಕ್ಕೂ ಬರಲ್ಲ 2 ರೂಪಾಯಿ ನನಗೆ. ನೋಡು, ಇರೋ ದುಡ್ಡೆಲ್ಲ ಕಳೆದು ನಾಶ ಮಾಡಿವೆ, ಅದಕ್ಕೆ ಕಳ್ಸ್ಕೊಟ್ಟಿದ್ದಪ್ಪ. ಅಮ್ಮ ಹೇಳಮ್ಮ, ಅಪ್ಡೇಟ್ ಕೊಡಮ್ಮ. ಹಿಂಗೆ ಹೇಳಿದ್ದೀನಲ್ಲ, ಹಿಂಗೆ ಮಾಡಿದ್ದೀನಿ ಅಂತ ಅದೆಲ್ಲ ಯಜಮಾನ್ರಿಗೆ ಹೇಳಮ್ಮ. ಅಪ್ಪ ಏನು ಮೇಂಟೆನೆನ್ಸ್ ಇಲ್ಲ, ದುಡ್ಡನ್ನು ಕೊಟ್ಟರೆ ನೀನು ಸುಮ್ಮನೆ ಬಂದು ಬರೋಣ, ಇವ್ರನ್ನೆಲ್ಲ ನೋಡ್ಕೊಂಡಿರೋದು ಅಷ್ಟೇ. ಸೆಲ್ಲಿ ಹಾಕೊಂಡು ಗಂಡೆ ಹೆಂಡ್ರು ಜಗ್ಲ ಕೈ ಹಾಕೊಂಡು ಓಡಾಡೋದು ಅಷ್ಟೇ. ಎಲ್ಲ ಅರೇಂಜ್ ಮಾಡ್ಬಿಟ್ಟಿದ್ದೀವಿ. ಕಾಸನ್ನು ಕೊಟ್ಟರೆ ನೀನು ಎಂಟ್ರಿಯಿಂದ ಹಿಡ್ದು ಚೌಟ್ರಿ ಸ್ಟಾರ್ಟಿಂಗ್ ಹಿಡಿದು 800 ಎಲ್ಲ ಅವ್ರದೇ. ಫೋಟೋ ಗೀಟೋ ಡೆಕೋರೇಷನ್ ಅಡುಗೆ ಬಡಿಸೋದು, ತಾಂಬೂಲ ಕೊಡೋದು ಎಲ್ಲ ಅವ್ರದೇ. ನೀನು ಬಂದಾಗೆಲ್ಲ ಹ್ಯಾಂಡ್ ಚೆಕ್ ಕೊಟ್ಕೊಂಡು ಬಂದ್ರೆ ಸಾರ್ ಹೋದ್ರೆ ಸಾರ್ ಹಂಗೆ ಅನ್ಕೊಂಡು ಸುಮ್ಮನಿರ್ಬೇಕು. ಮದುವೆ ಕೊಡೋದು ಹ್ಯಾಂಡ್ ಚೆಕ್ ಈಗಲ್ಲ, ಇವಾಗೂ ಕೊಡು ಪರವಾಗಿಲ್ಲ, ಇಷ್ಟಾಗಿ ನಿಂತದೆ. ಅದು ಬಿಟ್ಬಿಟ್ಟು ಒಡೆ ಕೊಡೋದೆಲ್ಲ ನಿಮಗೆ ಬಿಟ್ಟಿದ್ದು ದೊಡ್ಡದವ್ರದ್ದು, ಅದಕ್ಕೆಲ್ಲ ನಾನು ತಲೆ ಹಾಕಲ್ಲ. ಆ ರಿಂಗಿಗೂ ನಾನು ಜವಾಬ್ದಾರಿ ತಗೊಂಡಿದ್ದೀನಿ. ಅದಕ್ಕೂ ಇವತ್ತು ಇದು ಏನದು ಸ್ವಲ್ಪ ಅಡ್ವಾನ್ಸ್ ಹಾಕ್ಬಿಟ್ಟಿದ್ದೀನಿ. ಇನ್ನು ಮಿಕ್ಕಿದ ಮೇನ್ ಏನು ಮಾತಾಡಿದ್ದೀರೋ ಅದೆಲ್ಲ ನಿಮಗೆ ಬಿಟ್ಟಿದ್ದು. ರಿಂಗಿಂದು ನನಗೆ ಬಿಡ್ರಿ, ಎಂಗೇಜ್ಮೆಂಟು ನನಗೆ ಬಿಡ್ರಿ, ಇನ್ನು ಮದುವೆದೆಲ್ಲ ನೀವು ನೋಡ್ಕೊಳ್ರಿ, ಸರಿನಾ? ಅಷ್ಟು ಬಿಟ್ಟರು 13ನೇ ತಾರೀಕಿಂದ ಕಾಲೇಜ್ ಸ್ಟಾರ್ಟು.
ಬ್ಯಾಗ್ ತಗೊಳಕೊಂಡು ಹೊಲ್ಟೆ ಅಂತಂದರೆ ಸಾಯಂಕಾಲ 7 ಗಂಟೆಗೆ ಬರೋದು. ಒಳ್ಳೇದಾಗಲಿ. ಒಳ್ಳೇದಾಗಲಿ, ಮಿಕ್ಕಿಂದು ನೋಡ್ಕೊಳ್ರಿ. ನೋಡ್ಕೊಂತ್ಯಾ ಗೈಸ್? ಇವಾಗ ಏನೇನು ಹೇಳಿದೆ ಎಲ್ಲ ಸತ್ಯ, ಎಲ್ಲ ಪ್ಯಾಕೇಜ್ ಕೊಟ್ಬಿಟ್ಟಿದ್ದೀನಿ. ಇವ್ರಿಗೇನು ಗೊತ್ತಿಲ್ಲ, ನಾನೆಲ್ಲ ವಿಚಾರ ಮಾಡಿ ನಮ್ಮ ಜೊತೆಗೆ ಇನ್ನೊಂದು ಸ್ವಲ್ಪ ಜನ ಅವರೇ ಸಪೋರ್ಟ್ ನಿಲ್ಲಗೆ ಇವ್ರದ್ದು ಎಲ್ಲ ಹಿಂದೆ ಮುಂದೆ ನೋಡಿ ಮ್ಯಾನೇಜ್ ಮಾಡೋಕೆ ನೋಡಿದೆ. ಎಲ್ಲ ಜವಾಬ್ದಾರಿ ನಾವೇ ತಗೊಂಡು ವಹಿಸ್ಬಿಡೋಣ ಅಂತ. ನಾನು ಲೆಕ್ಕ ಹಾಕಿದ ಪ್ರಕಾರ ಇನ್ನೊಂದು 5,000 to 10,000 ಇನ್ನೂ ಜಾಸ್ತಿನೇ ಹೋಗ್ತದೆ ಅವತ್ತಿನ ಕಾಲಕ್ಕೆ. ಅದಕ್ಕೆ ಪ್ಯಾಕೇಜ್ ಕೊಟ್ಬಿಟ್ಟಿದ್ದೀವಿ ಸುಮ್ಮನೆ, ಯಾವುದು ತಲೆನೋವು ಬೇಡ ಅಂತ ಅಂದ್ಬಿಟ್ಟು ಎಲ್ಲ ಅವ್ರದೇ ಕಡೆಯಿಂದ ಒಂದು ಅವ್ರದೇ ಮಾಡ್ಕೊಂಡು ಹೋಗೋದು. ಇನ್ನು ಮಿಕ್ಕಿದ್ ಬಿಟ್ಟು ರಿಂಗಿಂದು ನಾನೇ ತಂಡಿದ್ದೀನಿ, ನಾನೇ ಮಾಡ್ಕೊಡ್ತೀನಿ ಅಂತ ನಮಗೆ ಬಿಟ್ಟಿದ್ದೀನಿ. ಇವನ್ನೆಲ್ಲ ನಿಮ್ಮದೇ ಬಿಟ್ಬಿಟ್ಟಿದ್ದೀನಿ ತಲೆ ಮೇಸಕ್ಕೆ. ಇವ್ರೇನು ತಲೆನೇ ಕೆಡ್ಸ್ಕೊಂತ ಇಲ್ಲ, ಇವ್ರೇನು ಮಾಡ್ತಾಯಿದ್ದೀನಿ ಅಂತಲೇ ಗೊತ್ತಿಲ್ಲ ಇವ್ರಿಗೆ. ಗೊತ್ತೇನಪ್ಪ? ನಿಮ್ಮ ಆಶೀರ್ವಾದ ಎಲ್ಲ ಚೆನ್ನಾಗಾದ್ರೆ ಸಾಕು. ಆಶೀರ್ವಾದ ಮಾಡ್ತೀನಮ್ಮ. ಮಾಡು, ನನಗೆ ಮೇಂಟೆನೆನ್ಸ್ ಮಾಡ್ತಾ ಇದ್ದೀನಲ್ಲ ನಾನದು ನಿನಗೆ ನಿನಗೆ ಮಾಡ್ಬೇಕು ನಾನು. ನನ್ನ ಮಗನೇ ತಥಾಸ್ತು ಮಾಡಮ್ಮ, ಚೆನ್ನಾಗಿ ನಡ್ಸಮ್ಮ ಮಗನೇ ಅಂತ. ಇಷ್ಟ ಆಗದೆ ಗೈಸ್. ಎಂಗೇಜ್ಮೆಂಟ್ 12ನೇ ತಾರೀಕು. ಅದು ಬಿಟ್ಬಿಟ್ಟು ಇನ್ನೂ ಮತ್ತೆ ಬೇಜಾನ್ ಕೆಲಸ ಓಡಾಡೋವೆ. ಈ ಕಡೆಗೂ ಗಮನ ಕೊಡೋಕ್ಕಲ್ಲ, ವೀಡಿಯೋ ಕಡೆಗೂ ಗಮನ ಕೊಡೋಕ್ಕಲ್ಲ. ಕಾಲೇಜ್ ಬೇರೆ ಸ್ಟಾರ್ಟ್ ಆಯಿತು, ಏನಾಗ್ತಿಂದ ಗೊತ್ತಿಲ್ಲ ನನಗತ್ತೆ. ನಮ್ಮ ಅಪ್ಪ ಅಂತೂ ಆರಾಮಾಗಿ ನಿಂದೆ ದಿನ 3 ಮುದ್ದೆ ಉಣ್ಕೊಂಡು 12 ಗಂಟೆ ರಾತ್ರಿ ಕಂಡುಬಿಡ್ಬೇಕು ಕೂತ್ಕೊಂಡ್ರಿ. ಇವತ್ತು ತೋರಿಸ್ತೀನಿ ರೀ 11 ರಾತ್ರಿ ಆಗಿ ನೋಡಿರಂತೆ. ಯಾವ ಪೊಸಿಷನ್ ಅದೇ ಅದೇ ಪೊಸಿಷನು 11 ರಾತ್ರಿ ಕಣ. ಹೇಳು ಏನು ಹೇಳಿದ್ರೆ ಮಕ್ಳಿಗೆ ಮಾಡ್ರ ಹಿಂದೋದಾರಲ್ಲ ಮುಂದೋದಾರಲ್ಲ ಮಾಡ್ರಿ. ಏನೋ ಸಾಲ ಮಾಡಾದ್ರೆ ಕೊಡ್ತೀನಿ. ಓಹೋ, ಅದಲ್ಲೇ ಹೇಳಪ್ಪ ಬೇಡ. ದೇವ್ರು ಸಾಲ ಮಾಡೋಂಥ ಪರಿಸ್ಥಿತಿ ಏನು ಕೊಟ್ಟಿಲ್ಲ, ಕಷ್ಟ ಬಿದ್ದಿದ್ದು ದುಡ್ಡು ಮಾಡಿದ್ದಿ. ಸಾಲ ಮಾಡಾದ್ರೆ ಕೊಡ್ತೀನಿ ಮಾಡ್ರಿ. ಎಲ್ಲ ವಿಚಾರಿಸ್ಕೊಂಡು ಕ್ಲೀನಾಗಿ ಮೇಂಟೆನೆನ್ಸ್ ಮಾಡ್ಕೊಂಡು ಮಾಡ್ರಿ. ವೆರಿ ಗುಡ್ ಬಾಯ್ಸ್. ನಿನಗೆ ಅನಿಸ್ತಾ ನೀವು ಕೊಟ್ಟರೆ ನೀವು ಮಾಡ್ತಾನೆ ಅಂತ? ಏನೋ ನಿನ್ನೆ ಸೇರಿದ್ದು ಅಲ್ಲ ಕಣಪ್ಪ, ನಿನ್ನ ಮನಸ್ಸಿಗೆ ಅನ್ಸುತ್ತಾ ನೀವು ಮಾಡ್ತಾನೆ ಏನೋ ಅಂತ ಅನಿಸ್ತದೆ. ಅನಿಸ್ತದ? ಹಂಗಿರ ಸರಿ ಕಮ್ಮಡಪ್ಪ. ಹಳೆಯ ಹುಡುಗ ಅಲ್ಲ ಅನಿಸ್ತದೆ. ಎಳೆ ಹುಡುಗ ಅಲ್ಲ ಹೇಳು, ಎಳೆ ಹುಡುಗ ಅಲ್ಲ, ಹಳೆಯ ಹುಡುಗ ಅಲ್ಲ. 10 ರೂಪಾಯಿ ಕೊಟ್ಟಿದ್ದು ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡ್ಕೊಂಡು ಹೋದ್ರೆ ಸಾಕು. ಮುಂದೆ ಜೀವನ ನೋಡೋಣ. ಕಾಸು ಒಂದು ಅರೇಂಜ್ ಮಾಡಿ. ಇವತ್ತಿನ ಕಾಲದಲ್ಲಿ ಕಾಸು ಇರಬೇಕು ಐಸು. ಲಕ್ಷ ಲಕ್ಷ ಕೈಗಿದ್ದ ನಿನ್ನ ಕಾಸು ಕೊಟ್ಟಂಗೆ ಕಜಾಯ. ನಿಂಗೆ ಹೆಂಗೆ ಬೇಕು ಯಪ್ಪ 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 ಯಪ್ಪ. ಇರೋದ್ರಾಗೆ ಕೈಗೆ ಎಟ್ಕಷ್ಟು ಭಗವಂತ ಕೊಟ್ಟಿರೋಷ್ಟು ಮಾತ್ರ ಮಾಡ್ತಾಯಿದ್ದೀವಿ. ಅದು ಬಿಟ್ಬಿಟ್ಟು ಪ್ರಯತ್ನ ಮಾಡ್ಬಿಟ್ಟು ಕೈ ಸುಟ್ಕೊಂಡು ಅದಂತೂ ಮಾಡೋಕ್ಕೋಗಲ್ಲ. ಇದುವರೆಗೂ ಮಹಾನುಭಾವರು ಸಾಲದ ರುಚಿಯಿಂದ ತೋರಿಸಿಲ್ಲ, ಮುಂದಿನ ತೋರಿಸೋಣ ಅಂತ ಗೊತ್ತು. ಸಾಲ ಮಾಡಿ ಕಷ್ಟ ಅನುಭವಿಸೋದು ಗೊತ್ತು, ನೋಡ್ಬಿಟ್ಟಿದ್ದು ದೂರದಿಂದ. ಸಾಲ ಮಾಡಿಲ್ಲ ಅಂತಂದ್ರೂ ಸಾಲ ಮಾಡಿರೋ ಕಷ್ಟ ಏನು ಅಂತ ಅರ್ಥ ಆಗೋದು ನನಗೆ. ನಿಂಗೆ ಅರ್ಥ ಆಗದ? ಅದಕ್ಕೆ ಸಾಲ ಮಾಡಿಲ್ಲ ಇದುವರೆಗೂ 1 ರೂಪಾಯಿ ಯಾವ ಜನ ಕೈ ಚಾಚಿಲ್ಲ. ತಂಗ್ಲಿಟ್ಟು ತಿಂದ್ಬಿಟ್ರು ಸಾಲ ಮಾಡಿಲ್ಲ ನಾನು. ಅದಕ್ಕೆ ಕೊಟ್ಕೊಟ್ಟೆಲ್ಲ ಕೈ ಸುಟ್ಕೊಂಡಿರೋದು. ಖಾರ ಇಟ್ಟು ಕಿವಿ ಚಿಕ್ಬಿಟ್ರು ಅಂದ್ಬಿಡ್ತೀನಿ. ಕಷ್ಟ ಇರೋಲ್ಲ ಹೇಳಮ್ಮ. ಕೊಟ್ಕೊಟ್ಟು ಅದಕ್ಕೆ ಎಲ್ಲ ಕರ್ಕೊಂಡಿರೋದು ಯಜಮಾನ್ರು. ಒಳ್ಳೆ ಕತೆ ಆಯಿತು. ಪ್ರಿಪ್ರೇಷನ್ನು ಟೆನ್ಷನ್ ತಗೊಂಡಾಗ ಎದಳ್ರಿ, ಮನೆ ಕಂಡ್ರಿ, ನಾವೇನೋ ಮಾಡ್ಕೊತೀವಿ. ನಾಳೆ ಇದಕ್ಕೆ ಬೇರೆ ಹೋಗ್ಬೇಕು. ಎಲ್ಲ ಆಗೋಯ್ತಾ? ನೀನಂದ್ರೆ ದನ ಮೇಸಕ್ಕೆ ಹೋತಿ, ನಾನು ದುಬೈ ಮೀಟಿಂಗ್ ಅದಿ ಹೋಗ್ಬೋತೀನಿ. ಬತ್ತೀಯ ನೀನು? ಫ್ಲೈಟ್ ಬುಕ್ ಮಾಡಿದ್ದೀನಿ ದುಬೈಗೆ. ಬ್ಯಾಂಕ್ ಕೊಟ್ಟು ನಾನು ಕೊಡ್ತಾ ಇರ್ರಿ, ನಾನು ಖರ್ಚು ಮಾಡ್ಕೊಂಡು ಬರ್ತಾ ಇರ್ತೀನಿ. ಸರಿನಾ? ಅಡ್ಡ ದುಡ್ಡಿ ಖರ್ಚು ಮಾಡ್ತೀನಿ ಅನ್ಸದಮ್ಮ. ಅಡ್ಡ ದುಡ್ಡಿ ಖರ್ಚು ಮಾಡ್ತೀನಿ ಅನ್ಸೋದು ನಿನಗೆ? ಜವಾಬ್ದಾರಿ ಇದೆಲ್ಲ ಬೇಸಿಕ್ ನೀಡ್ಸು. ಆ ಪಾಪ ಒಂದು ಹುಡುಗಿ ಯಾವತ್ತೂ ಮಾಡಿಸಿಲ್ಲ. ಅಪರೂಪ ಮದುವೆ ಮಾಡಿಸ್ಬೇಡ ಅನ್ನೋದು ಏನ್ ಕತೆ ನಿಂದು? ನೀವಂತೂ ಮಾಡಿಸಿಲ್ಲ. ಇವತ್ತಿನ ಕಾಲ ತಕ್ಕನಾಗೆ ಹೆಣ್ಮಕ್ಳು ಇವತ್ತಿನ ಕಾಲ ತಕ್ಕನಾಗಿ ಇರ್ಬೇಕು. ನೋಡಿ ನಿಂಗೂ ಮಾಡಿಸ್ತೀನಿ. ಹೀರೋಯಿನ್ ಕಣ್ಣ ಕಾಣ್ತೀವಿ. ಆಮೇಲೆ ನಾವು 35 ವರ್ಷದೊಳನ 25 ವರ್ಷ ಮಾಡ್ತಾರೆ. ಏನು ಬಾಕ್ಲ? ಬ್ಯೂಟಿ ಪಾರ್ಲರ್ ಬಾಕ್ಲ. ಅಪ್ಪೇನ ಕೇಳಲ್ಲ. ಟೆನ್ಷನ್ ಅಷ್ಟೇ ಜಾಸ್ತಿ ಟೆನ್ಷನ್. ದೇವ್ರು ಗೊತ್ತಂಗೆ 5,000 ರೂಪಾಯಿ ಏನಮ್ಮ ಹಿಂಗೆ ಕಾಣ್ತೀವಿ. ಅಲ್ಲೇ ಇರ್ಬೇಕಣ್ಣಮ್ಮ ಬಿಡಮ್ಮ. 25,000 30,000 ರೂಪಾಯಿ ಬಳಸ್ಕೊಂತಾರೆ. ಅಪ್ಪನ ಕೇಳಮ್ಮ. 5,000 ಕಾಲ ಅಂದ್ಬಿಟ್ರೆ ಇಬ್ರು ಸೀರೆ ಹೊಲಿಸ್ಬೋದು. ನೀನು ಕೊಟ್ಟು ಬಂದಿರೋ ಕುರಿ ಇವತ್ತು ಅವೆಲ್ಲ ಲೆಕ್ಕ ಹಾಕ್ಬಿಟ್ರಿ ಕಣಮ್ಮ. ಅವಳೇನು ಆಟೋದಲ್ಲಿ ಖರ್ಚು ಮಾಡಿಲ್ಲ, ಕಮ್ಮಿ ಖರ್ಚಿನ ಅದೂ. ಅವಳು 6 ಜಾಕೆಟ್ ಬರೀ 5,000 ರೂಪಾಯಿ ಕೊಟ್ಟು ನೀವು 5,000 ಆಯ್ತು ಅಷ್ಟೇನೇ. ಅದೆಲ್ಲ 15,000 20,000 ರೂಪಾಯಿ ಒಂದು ಜಾಕೆಟ್ ಹೊಲಿಸ್ತಾರೆ. ಫಸ್ಟ್ ಬಾಲಾಜಿಗೆ ಹೋಗಿದ್ವಲ್ಲ, ತೊಳೆ ಕಳಿಸ್ಬಿಡವಳ ವಾರಕ್ಕೆ 6ಕ್ಕೆ. ಹೆಂಗೈತೆ ನೋಡಿ ಅವಳು ಹೊಳ್ದ್ಬಿಡ್ತಾರೆ. ಅವೆಲ್ಲ ಕೇಳು. ಇವತ್ತು ಹಿಂಗೆ ಆಯ್ತಕ್ಕ ಇರ್ಬೇಕಪ್ಪ. ಅವ್ರ ಆಸೆ ಹಿಂಗೆ ನಿರಾಸೆ ಮಾಡ್ತಾರೆ. ನಿಮ್ಮ ಮಗಳು ಅವಳ ಆಸೆ ಬಿದ್ದು ಹೊಳ್ಸ್ಕೊಂಡು ತಾನೆ ಏನ್ ಕೇಶನೆ ಮಾಡ್ತೀರಾ? ಕಮ್ಮಿದು ದುಡ್ಡು ನೋಡಿ ಹೊಲಿಸಿದ್ದು. ಡಿಸೈನ್ ಕೊಟ್ಟಿರು ನೋಡಕ್, ಅದ್ರಲ್ಲೂ ಕಮ್ಮಿ ದುಡ್ಡು ಅಲ್ಲೂ ಲೆಕ್ಕ ಮಾಡಿದ್ಲು ಪಾಪ ಅವಳು. ಕಮ್ಮಿ ಕಾಸು ಯಾವ್ಯಾವ, ಕಮ್ಮಿ ಕಾಸು ಚೆನ್ನಾಗಿರೋ ಯಾವು ಅಂತ. ಜಾಸ್ತಿ ಕಾಸು ಅನ್ಬೇಡ, ಅದು ನೋಡಲಿಲ್ಲ. ಅವಳಿಗೇನು ಆಸೆ ಇರಲ್ವಾ? ನೀವೇಂಗೆ ಮಾಡಿರೋದೇ ಅವಳಿಗೇನೆ. ಖರ್ಚು ಮಾಡಿರಿ, ನನಗೇನು ಬೇಡ, ನಾನು ದುಡ್ಕೊಂತೀನಿ. ನಿಮ್ಮ ಇನ್ನು ಎಲ್ಲಿದ್ದೀರ ನೀವು? ಅಷ್ಟೇ ತಲೆ ಕಟ್ಕೊಂಡು ಹೋಗ್ತಾ ನೀನು. ಆಯ್ತು ನಾನು ಮಾಡ್ತೀನಿ, ನೋಡ್ತಾ ಇರೋ ಹೆಂಗೆ ಮಾಡ್ತೀನಿ ಅಂತ ತಲೆ ಕಟ್ಕೊಳಂಗಿಲ್ಲ.
ನಾನಿರೋವರೆಗೂ ಅವಳು ಆಸೆ ಪಟ್ಟಿದ್ದು ಒಂದು ಬಿಡಲ್ಲ ನೋಡ್ಕೊ. ನಿಮ್ಮ ಹತ್ರ ಸಾಲ ಮಾಡ್ಸೋದು ಬರಲ್ಲ, ಮಾಡಿಸ್ತೀನಿ. ಏನು ಕೇಳ್ತಾಳೆ? ಚಿನ್ನಪ್ಪನ ಕೇಳ್ಬೇಡವ ಆಮೇಲೆ. ಅಷ್ಟೇ, ಚೆನ್ನಾಗಿ ಮಾಡ್ತೀವಿ ನೋಡ್ರಿ. ಎಂಗೇಜ್ಮೆಂಟ್ 12ನೇ ತಾರೀಕು. ಅಲ್ಲಿಂದನೇ ಆಶೀರ್ವಾದ ಮಾಡ್ಬಿಟ್ರಿ ಬ್ಲಾಗಲ್ಲಿ. ಈ ಮುಂದೆ ಏನೇನು ಆಗ್ತದೆ ಎಲ್ಲ ಅಪ್ಡೇಟ್ ಕೊಟ್ಕೊಂಡು ಹೋಗ್ತಾ ಇರ್ತೀನಿ. ಡೈಲಿ ನೋಡ್ತಾ ಇರಿ, ಮಿಸ್ ಮಾಡೋಕೆ ಹೋಗ್ಬಿಡ್ರಿ. ನಮ್ಮ ಫ್ಯಾಮಿಲಿ ಕತೆ ಒಂಥರ ಹತ್ರವಾಗಿ ನೋಡ್ರಿ. ಹತ್ರವಾಗಿ ನಮ್ಮ ಯಾರೋ ಗೊತ್ತಿರೋರೇ ಮಾಡ್ತಾವ್ರೆ, ಹೆಂಗೆಲ್ಲ ಮಾಡ್ಬೋದು ಅಂತ ನೀವು ಒಂದ್ಸರಿ ವಿಚಾರ ಮಾಡಿ ನೋಡ್ರಿ. ಎಲ್ಲ ಕೊಡ್ತೀನಿ ನಿಮಗೆ ಲಿಸ್ಟು, ಹೆಂಗೆ ಮಾಡ್ಬೋದು, ಏನೇ ಕತೆ ಎತ್ತ ಅಂತ. ಅಷ್ಟೇ, ನಾಳೆ ಸಿಗೋಣ.